ನಮಸ್ಕಾರ. ಭಗವದ್ಗೀತೆಯನ್ನು ಜಗತ್ತಿಗೆ ಸಾರಿದ ಮಹಾಯೋಗಿ, ಶುದ್ಧ ಕಲೆಗಳಲ್ಲಿ ನಿಪುಣ, ಒಳ್ಳೆಯರನ್ನು ರಕ್ಷಿಸಿ ದುಷ್ಟರನ್ನು ನಿಗ್ರಹಿಸುವವ, ಅಧರ್ಮವನ್ನು ನಾಶ ಮಾಡೋಕ್ಕೆ ಅವತಾರ ಎತ್ತಿದ ಮಹಾಪುರುಷ, ಗೋವಿಂದ, ಹರಿ, ಮುರಾರಿ, ವಾಸುದೇವ, ಗೋಪಾಲ, ಇನ್ನು ತುಂಬ ಹೆಸರುಗಳಿರುವ ಮಹಾಪುರುಷ. ಜೀವನದ ವಿಷಯಕ್ಕೆ ಬಂದರೆ ಪ್ರೀತಿಗೆ ಇನ್ನೊಂದು ಹೆಸರೇ ರಾಧಾಕೃಷ್ಣ. ಇವನ ಕೊಳಲನಾದಕ್ಕೆ ತಲೆ ತೂಗದವರು ಯಾರೂ ಇಲ್ಲ. ಕೃಷ್ಣನ ಬಗ್ಗೆ ನಾವು ಮಾತಾಡೋಕ್ಕೆ ಕಾರಣ ಏನು ಅಂತ ನಿಮಗೆ ಗೊತ್ತಾಯ್ತಾ? ಇದಕ್ಕೆ ಕಾರಣ ವೃಷಭ ರಾಶಿ. ಇದು ಕೃಷ್ಣ ಪರಮಾತ್ಮ ದೇವಕಿ ಸಪ್ತಮ ಗರ್ಭ ಸಂಜಾತನಾಗಿ ಜನ್ಮವಿತ ರಾಶಿ. ಹಾಗಿದ್ರೆ ಈ ಕೃಷ್ಣನ ರಾಶಿಯಲ್ಲಿ ಹುಟ್ಟಿದವರ ರಹಸ್ಯಗಳು ಏನು ಅಂತ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ದೈವ ಮಾಹಿತಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾವು ನೀಡುವಂತಹ ಎಲ್ಲ ರೀತಿಯ ದೈವ ಮಾಹಿತಿಗಳು ನಿಮ್ಮ ಮೊಬೈಲಿಗೆ ಬರುತ್ತದೆ. ಈ ರಾಶಿಯವರು ಲಕ್ಷ್ಮಿಯ ಅನುಗ್ರಹಕ್ಕಾಗಿ ಏನೇನೆಲ್ಲ ಮಾಡಬಹುದು ಅನ್ನೋದನ್ನು ಮುಂದೆ ಹೇಳ್ತಾ ಇದ್ದೀವಿ. ಹಾಗೆ ಈ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ವೃಷಭ ಇದು ರಾಶಿ ಚಕ್ರದ ಎರಡನೇ ರಾಶಿ. ಈ ರಾಶಿ ಕಾಲಪುರುಷನ ಮುಖ ಮತ್ತು ಕುತ್ತಿಗೆಯ ಭಾಗವನ್ನು ಪ್ರತಿನಿಧಿಸುತ್ತೆ. ಕೃತಿಕಾ ನಕ್ಷತ್ರದ 3, ರೋಹಿಣಿ ನಕ್ಷತ್ರದ 4 ಹಾಗೂ ಮೃಗಶಿರ ನಕ್ಷತ್ರದ 2 ಪಾದಗಳು ಈ ರಾಶಿಗೆ ಸೇರುತ್ತೆ. ಗೂಳಿ ಇದು ವೃಷಭ ರಾಶಿಯ ಸಂಕೇತ. ಇದು ಶಕ್ತಿಶಾಲಿ ಹಾಗೂ ಬಲದ ಪ್ರತೀಕಾರ ಅಂತ ಹೇಳಬಹುದು. ಅನಗತ್ಯವಾಗಿ ಅಪಾಯಗಳನ್ನು ಮೈಮೇಲೆ ಎಳ್ಕೊಳ್ಳೋಕೆ ಇಷ್ಟಪಡಲ್ಲ. ಆದರೆ ಇದರ ತಂಟೆಗೆ ಹೋದರೆ ಮಾತ್ರ ಸುಮ್ಮನೆ ಇರೋ ಜಯಮಾನನೇ ಅಲ್ಲ. ಮೈ ಮೇಲೆ ಏರಿ ಬರುವ ಸ್ವಭಾವ, ಒಮ್ಮೆ ಗುದ್ದದೆ ಅಂತೂ ಬಿಡೋದೇ ಇಲ್ಲ. ಈ ರಾಶಿಯವರು ಹಾಗೆ ಸಿಟ್ಟು ಅನ್ನೋದು ಮೂಗಿನ ತುದಿಯಲ್ಲಿದ್ದರೂ ಸಮಯ ಬಂದಾಗ ಮಾತ್ರ ಅದನ್ನು ತೋರಿಸುತ್ತಾರೆ. ಈ ವೃಷಭ ರಾಶಿಯವರನ್ನು ರಾಶಿಗಳಲ್ಲಿ ವಿಶ್ವಾಸಾರ್ಹ ಅಂತ ನಂಬುತ್ತಾರೆ. ಆದರೆ ಇವರ ವಿಶ್ವಾಸ ಯಾರ ಮೇಲೆ ಅನ್ನೋ ಸೀಕ್ರೆಟ್ ನೋಡೋಣ. ವೃಷಭ ರಾಶಿಗೆ ಅಧಿಪತಿ ಶುಕ್ರ. ಇದರ ಪ್ರಕಾರ ಹೇಳೋದಾದರೆ ಈ ರಾಶಿಯ ವ್ಯಕ್ತಿ ನೋಡೋದಕ್ಕೆ ಮಧ್ಯಮ ಎತ್ತರ ಹಾಗೆ ಆಕರ್ಷಕ ಮೈಕಟ್ಟನ್ನು ಹೊಂದಿರುತ್ತಾರೆ. ಹೊಳೆಯುವ ಹಲ್ಲುಗಳು, ಸುಂದರವಾದ ಮೈಬಣ್ಣ, ಆಕರ್ಷಕ ಮುಖ, ಸುಂದರವಾದ ಕಣ್ಣು, ದಪ್ಪಗಿನ ಕುತ್ತಿಗೆ ಮತ್ತು ದುಂಡುಗಿನ ಮುಖ ನಮ್ಮೆಲ್ಲರನ್ನು ಬೆರಗುಗೊಳಿಸುತ್ತೆ. ಹೆಚ್ಚಾಗಿ ಸುರುಳಿ ಆಕಾರದ ಕೂದಲನ್ನು ಹೊಂದಿರುತ್ತಾರೆ. ಮುಖದ ಮೇಲೆ ವಿಶಿಷ್ಟವಾದ ಚಿತ್ರದ ಗುರುತು ಇರಬಹುದು. ಇನ್ನು ಶುಕ್ರನ ಜೊತೆ ಶನಿ ಹಾಗೆ ಬುಧ ಕೂಡ ಈ ರಾಶಿಗೆ ತುಂಬಾ ಮುಖ್ಯ. ಶನಿ ಮತ್ತು ಬುಧ ಪ್ರಬಲವಾಗಿದ್ದರಂತೂ ರಾಜಯೋಗಗಳನ್ನು ಉಂಟು ಮಾಡುತ್ತೆ. ಇಲ್ಲಿ ರಾಜಯೋಗ ಅಂದರೆ ಉದ್ಯೋಗದಲ್ಲಿ, ರಾಜಕೀಯದಲ್ಲಿ ಉದ್ಯೋಗ ಸ್ಥಾನ ಅಂತಾನೆ ಹೇಳಬಹುದು. ಇವರು ಅಲಂಕಾರ ಪ್ರಿಯರು, ಐಷಾರಾಮಿ ಜೀವನವನ್ನೇ ಇಷ್ಟಪಡುವವರು. ಇವರು ಬಯಸೋದು ಭೌತಿಕವಾದ ಸಂತೋಷಗಳನ್ನು, ಊಟದಿಂದ ಹಿಡಿದು ಫ್ಯಾಷನ್ವರೆಗೂ ಹೊಸದನ್ನೇ ಬಯಸುವವರು. ನಿಷ್ಠಾವಂತರು ಹಾಗೆ ಸ್ವಾಭಿಮಾನಿಗಳು. ತಮ್ಮ ಕೆಲಸ, ಮನೆ, ಫ್ರೆಂಡ್ಸ್ ಎಲ್ಲದಕ್ಕೂ ಬಹಳ ಬೇಗನೆ ಹೊಂದಿಕೊಳ್ಳುವುದು ಇವರ ಪ್ಲಸ್ ಪಾಯಿಂಟ್. ಇಷ್ಟಗಳನ್ನು ಬದಲಾಯಿಸುವುದಿಲ್ಲ, ಹಾಗೆ ಬದಲಾವಣೆಗಳನ್ನು ಕೂಡ ಬಯಸಲ್ಲ. ಈ ಎಲ್ಲ ಅಂಶಗಳು ವೃಷಭ ರಾಶಿಯವರನ್ನು ಹಠಮಾರಿಯನ್ನಾಗಿ ಮಾಡುತ್ತೆ ಅಂತ ಅನ್ನೋದು ಸುಳ್ಳಲ್ಲ. ಸಾಮಾನ್ಯವಾಗಿ ಶಾಂತ ಸ್ವಭಾವದವರು, ಆಧುನಿಕ ಮನಸ್ಸಿನವರು, ಪ್ರಾಣಿ ಪ್ರಿಯರು, ಪ್ರಾಣಿ ಪಕ್ಷಿಗಳಿಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡುತ್ತಾರೆ. ಹೇಗೆ ಒಂದು ಗೂಳಿಯನ್ನು ನಾವು ಕೆಣಕುವವರೆಗೂ ಅದರಿಂದ ನಮಗೆ ಭಯ ಇರಲ್ವೋ ಹಾಗೆ ಈ ರಾಶಿಯ ಜನ ಸಾಮಾನ್ಯವಾಗಿ ಶಾಂತಿ ಪ್ರಿಯರು. ಸಿಟ್ಟು ತರಿಸಿದರೆ ಕೆಟ್ಟ ಪರಿಣಾಮ ಬೀರದೆ ಅಂತೂ ಬಿಡುವುದಿಲ್ಲ. ಪಾಸಿಟಿವ್ ಆಗಿ ಸಪೋರ್ಟ್ ಮಾಡಿದರೆ ಅವರಷ್ಟು ಒಳ್ಳೆಯವರು ಬೇರೆ ಯಾರೂ ಇಲ್ಲ. ಹೀಗೆ 2 ಥರದ ಫಲಗಳು ಇರ್ತವೆ. ದೃಢ ನಿಶ್ಚಯಕ್ಕೆ ಹೆಸರುವಾಸಿಯಾಗಿದ್ದಾರೆ ಮತ್ತು ಅವರ ಗುರಿ ತಲುಪುವುದು ಕೂಡ ದೂರದ ಮಾತೇ ಅಲ್ಲ. ಈ ರಾಶಿಯಲ್ಲಿ ಹುಟ್ಟಿದವರು ಸರಳತೆ ಹಾಗೂ ಸ್ಥಿರತೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡುತ್ತಾರೆ. ಪ್ರೀತಿ ಪಾತ್ರರ ರಕ್ಷಣೆ ಮಾಡುತ್ತಾರೆ. ಹಾಗೆ ಹತ್ತಿರದ ಸ್ನೇಹಿತರಿಗೂ ಕೂಡ ಮಾರ್ಗದರ್ಶನ ಮಾಡುತ್ತಾರೆ. ಇವರನ್ನು ಅತ್ಯುತ್ತಮ ಪ್ರೇಮಿಗಳು ಅಂತ ಕೂಡ ಹೇಳಬಹುದು. ಪ್ರೀತಿ ಪಾತ್ರರ ಮೇಲೆ ಅಷ್ಟೇ ಅಲ್ಲದೆ ಎಲ್ಲರ ಮೇಲೆ ಹಾಗೆ ಎಲ್ಲದಕ್ಕೂ ಕೂಡ ಪ್ರೀತಿಯನ್ನು ತೋರಿಸುತ್ತಾರೆ. ಒಂದು ಸಲ ಸ್ನೇಹ ಮಾಡಿದರೆ ತಮ್ಮ ಹಠ, ತಮ್ಮ ಕೋಪದಿಂದ ದೂರ ಮಾಡಿಕೊಳ್ಳುವುದಿಲ್ಲ. ಯಾರ ಕಡೆ ಇದ್ದರೆ ಸೆಕ್ಯೂರಿಟಿ ಫೀಲಿಂಗ್ ಇರುತ್ತೋ ಅವರ ಕಡೆ ಹೆಚ್ಚು ಆಸಕ್ತಕರವಾಗಿರುತ್ತಾರೆ. ಸತ್ಯವಂತರು ಹಾಗೆ ಬೇರೆಯವರ ನಂಬಿಕೆಗೆ ಬಹಳ ಯೋಗ್ಯರು. ಹಾಗೆ ಪ್ರಪಂಚ ಸುತ್ತುವ ಆಸೆ ಇವರಿಗಿದೆ.
ಇವರನ್ನು ಕೆಣಕುವವರೆಗೂ ಎಂತಹ ಡೇಂಜರ್ ಇವರು ಅಂತ ಗೊತ್ತಾಗದೇ ಇರುವಷ್ಟು ಕೂಲ್ ಲುಕ್ ಇವರದು. ಕೋಪ ಬಂದರೂ ಜಾಸ್ತಿ ಹೊತ್ತು ನಿಲ್ಲಲ್ಲ ಅನ್ನೋದು ಅಷ್ಟೇ ಸತ್ಯ. ಉತ್ತಮ ವ್ಯಕ್ತಿತ್ವ ಹಾಗೆ ಆರೋಗ್ಯಕ್ಕೆ ಮೊದಲ ಆದ್ಯತೆಯನ್ನು ನೀಡುತ್ತಾರೆ. ಕಂಫರ್ಟ್ ಝೋನಿಂದ ಹೊರಗೆ ಬರೋಕ್ಕೆ ಭಾಳ ಸಮಯವೇ ಬೇಕು. ಹಣದ ವ್ಯಾಲ್ಯೂ, ಅದರ ಅವಶ್ಯಕತೆಯನ್ನು ಹೆಚ್ಚಾಗಿ ತಿಳಿದಿದ್ದಾರೆ. ಹಾಗಾಗಿ ಭವಿಷ್ಯಕ್ಕಾಗಿ ಹಣವನ್ನು ಉಳಿಸೋ ಅಭ್ಯಾಸವೂ ಕೂಡ ಇವರಿಗಿದೆ. ಶಾಂತಿ, ಸಂತೋಷ, ಆಸ್ತಿ, ಸಮೃದ್ಧಿ ಹಾಗೆ ಜನಪ್ರಿಯತೆ ಇವರನ್ನು ಹುಡುಕಿಕೊಂಡು ಬರುತ್ತೆ ಅಂದರೆ ಅದು ತಪ್ಪಲ್ಲ. ಸೌಂದರ್ಯ ಹಾಗೂ ಕಲೆ ಆರಾಧಕರು. ಪ್ರತಿ ವಿಷಯದಲ್ಲೂ ದಿ ಬೆಸ್ಟನ್ನು ಪಡೆಯೋಕೆ ಆರಾಧಿಸುತ್ತಾರೆ. ಇನ್ನು ಸಣ್ಣ ಸಣ್ಣ ವಿಷಯಗಳ ಬಗ್ಗೆನೂ ಆಸಕ್ತಿ ವಹಿಸುವ ಗುಣ. ಕೆಲವು ಸಲ ಹೆದರಿಕೆ, ಇನ್ಸೆಕ್ಯೂರಿಟಿ ಫೀಲಿಂಗಿಂದ ಅನಾಗತ್ಯಕ್ಕೆ ಕಾರಣವಾಗುತ್ತಾರೆ. ಇನ್ನು ಗೂಳಿಯನ್ನು ಕಂಟ್ರೋಲ್ ಮಾಡಲಿಕ್ಕೆ ಹೇಗೆ ಒಬ್ಬ ಮಾಲೀಕ ಇರ್ತಾನೋ ಹಾಗೆ ಇವರ ರಾಶಿಯನ್ನು ಕಂಟ್ರೋಲ್ ಮಾಡಲಿಕ್ಕೆ ಸಂಗಾತಿ ಅಥವಾ ಆಪ್ತ ಸ್ನೇಹಿತನಿಗೆ ಮಾತ್ರ ಸಾಧ್ಯ. ಕುಟುಂಬಕ್ಕೆ ಸಂಬಂಧಪಟ್ಟ ಎಲ್ಲ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ಕೂಡ ಇವರೇ. ನಿಧಾನವಾದರೂ ಕೂಡ ಒಳ್ಳೆಯ ಮತ್ತು ಸ್ಥಿರ ಕೆಲಸಗಾರ. ಮಾಡಿದ ಕೆಲಸ ಯಾವುದೇ ಕೆಲಸವನ್ನಾದರೂ ಕೂಡ ಚೆನ್ನಾಗಿ ಮಾಡುತ್ತಾರೆ. ಹಾಗೆ ಯಾವುದೇ ರೀತಿಯ ಕಾಯಿಲೆ ಬಂದರೂ ಮನೆ ಮದ್ದನ್ನು ನಂಬ್ತಾರೆ. ಇನ್ನು ಹಸಿವನ್ನು ಕಂಟ್ರೋಲ್ ಮಾಡಿಕೊಳ್ಳಿಕ್ಕೆ ಇವರಿಂದ ಸಾಧ್ಯನೇ ಇಲ್ಲ. ಶೀತ, ಕೆಮ್ಮು, ಗಂಟಲಲ್ಲಿ ಯಾವುದಾದರೂ ಒಂದು ತೊಂದರೆಗಳು ಕಾಣಿಸಿಕೊಳ್ಳಬಹುದು. ಜೀರ್ಣಾಂಗ ವ್ಯವಸ್ಥೆಗಳು ಕೂಡ ಸಾಕಷ್ಟು ದುರ್ಬಲವಾಗಿರುತ್ತದೆ. ಹಾಗೆ ವೃಷಭ ರಾಶಿಯವರ ವೃತ್ತಿ ಜೀವನದ ಸೀಕ್ರೆಟ್ಗಳನ್ನು ನೋಡೋಣ. ವೃಷಭ ರಾಶಿಯವರು ಸಾಮಾನ್ಯವಾಗಿ ಹಣ ಮತ್ತು ಆಸ್ತಿಯನ್ನು ಇಷ್ಟಪಡುತ್ತಾರೆ. ಅದನ್ನು ಗಳಿಸುವುದಕ್ಕೆ ಕೂಡ ಸಾಕಷ್ಟು ಕಷ್ಟಪಡುತ್ತಾರೆ. ಕಠಿಣ ಪರಿಶ್ರಮ, ತಾಳ್ಮೆ ಇರುವುದರಿಂದ ಕೆಲಸದಲ್ಲಿ ಆಸಕ್ತಿಯನ್ನು ಹೊಂದಿದ್ದಾರೆ. ಇವೆಲ್ಲವನ್ನು ಕಂಟಿನ್ಯೂಯಸ್ ಆಗಿ ನೋಡಿಕೊಳ್ಳುತ್ತಾರೆ. ಹಾಗೆ ಉತ್ಸಾಹದಿಂದ ಎಲ್ಲವನ್ನು ಮ್ಯಾನೇಜ್ ಮಾಡೋ ಬಲ ಜನ ಇವರು ಯಾವುದೇ ಕೆಲಸ ಆದರೂ ಕರೆಕ್ಟಾಗಿ ಮಾಡುವವರು. ಕೃಷಿ, ಬ್ಯಾಂಕ್ ಕೆಲಸ, ಕಲೆ ಹಾಗೆ ಅಡುಗೆಗೆ ಸಂಬಂಧಪಟ್ಟ ಕೆಲಸಕ್ಕೆ ಹೆಚ್ಚು ಸೂಟ್ ಆಗ್ತಾರೆ. ಇನ್ನು ಇವರ ಹಣಕಾಸಿನ ಸ್ಥಿತಿ ಕೂಡ ಯಾವಾಗಲೂ ಉತ್ತಮವಾಗಿರುತ್ತದೆ. ಹೇಗಿದ್ದರೂ ಇವರದ್ದು ಡೌನ್ ಟು ಅರ್ತ್ ಅನ್ನೋ ವ್ಯಕ್ತಿತ್ವ. ಶಾಂತ ಹಾಗೆ ಸಭ್ಯ ವ್ಯಕ್ತಿಗಳು. ತಂದೆ ತಾಯಿಯನ್ನು ಹಾಗೆ ಜನರನ್ನು ಗೌರವವಾಗಿ ಕಾಣುತ್ತಾರೆ. ಇಷ್ಟಿದ್ರೂ ಇವರನ್ನು ಕೆಲವೊಮ್ಮೆ ನಂಬಕ್ಕಾಗದೇ ಇರುವಷ್ಟು ಹಠಮಾರಿಗಳು ಅಂದ್ರೂ ತಪ್ಪಲ್ಲ. ಇವರನ್ನು ಯಾವ ವಿಧಿಯಿಂದಲೂ ಬಗ್ಗಿಸೋಕಂತೂ ಸಾಧ್ಯನೇ ಆಗಲ್ಲ. ಅವರ ಪೊಸೆಸಿವ್ನೆಸ್ ಕೂಡ ಕೆಲವೊಮ್ಮೆ ಅವರಿಗೆ ಮುಳ್ಳಾಗುತ್ತದೆ. ಇನ್ನು ವಿಶೇಷವಾಗಿ ವೃಷಭ ರಾಶಿಯ ಮಹಿಳೆಯರ ಬಗ್ಗೆ ಹೇಳೋದಾದರೆ ಜಾಸ್ತಿ ಎಮೋಷನಲ್ ಆಗಿರುತ್ತಾರೆ. ಆದರೆ ಅದನ್ನು ಮಾತ್ರ ತೋರಿಸಿಕೊಳ್ಳೋದಿಲ್ಲ. ಚಾಲೆಂಜಿಂಗ್ ಆಗಿರೋಕೆ ಮತ್ತು ಗಟ್ಟಿಯಾಗಿ ಇರೋಕೆ ಒಳ್ಳೆಯ ಹಾದಿಯನ್ನು ತೋರಿಸಿಕೊಳ್ಳುತ್ತಾರೆ. ಹಾಗೆ ಸೌಂದರ್ಯಕ್ಕೆ ಹೆಚ್ಚು ಮಹತ್ವವನ್ನು ಕೊಟ್ಟರೂ ಸಹ ಸಿಂಪಲ್ ಆಗಿ ಇರೋಕೆ ಟ್ರೈ ಮಾಡ್ತಾರೆ. ಸ್ವಾಭಾವಿಕವಾಗಿ ಅಂಧಮುಖಿಗಳಾಗಿದ್ದರೂ ಸೀಕ್ರೆಟ್ಗಳನ್ನು ಮೇಂಟೈನ್ ಮಾಡಲಿಕ್ಕೆ ಟ್ರೈ ಮಾಡ್ತಾರೆ. ಕೋಪ ಮಾಡ್ಕೊಳ್ಳೋದಂತೂ ತುಂಬಾ ಕಡಿಮೆ. ಆದರೆ ಕೋಪ ಬಂದರೆ ಮಾತ್ರ ಇವರನ್ನು ತಡೆಯೋಕೆ ಸಾಧ್ಯನೇ ಇಲ್ಲ. ಕೆಲವೊಮ್ಮೆ ಏನೂ ಗೊತ್ತೇ ಇಲ್ಲ ಅನ್ನೋ ಥರ ಇದ್ದು ಬಿಡುತ್ತಾರೆ. ಮೊದಲೇ ಹೇಳಿದ ಹಾಗೆ ಈ ರಾಶಿಯವರ ಕೆಲವೊಂದಿಷ್ಟು ವಿಷಯಗಳನ್ನು ಫಾಲೋ ಮಾಡಬೇಕು. ಈ ರಾಶಿಯವರು ಲಕ್ಷ್ಮಿಯ ಅನುಗ್ರಹಕ್ಕಾಗಿ ಏನೇನೆಲ್ಲ ಮಾಡಬೇಕು ಅನ್ನೋದನ್ನು ಕೊನೆಯಲ್ಲಿ ಹೇಳುತ್ತೇವೆ. ಅಲ್ಲಿಯವರೆಗೂ ಈ ವಿಡಿಯೋವನ್ನು ಮುಂದುವರಿಸಿ. ಈಗ ವೃಷಭ ರಾಶಿಯ ಪುರುಷರ ಬಗ್ಗೆ ಹೇಳೋದಾದರೆ ಶಾಂತ, ಸೌಮ್ಯ ಮತ್ತು ವಿಳಂಬ. ಹಾಗೆ ಕೆಲವು ಸಲ ತುಂಬ ಕಠಿಣವಾಗಿ ನಡೆದುಕೊಳ್ಳುತ್ತಾರೆ. ಈ ರಾಶಿಯವರು ಲಕ್ಷ್ಮಿಯ ಅನುಗ್ರಹಕ್ಕಾಗಿ ಏನೇನೆಲ್ಲ ಮಾಡಬಹುದು ಹಾಗೂ ಯಾವ ರತ್ನವನ್ನು ಧರಿಸುವುದು, ಯಾವ ರತ್ನವನ್ನು ಧರಿಸಿದರೆ ಒಳ್ಳೆಯದು ಅನ್ನೋದನ್ನು ಒಂದೊಂದಾಗಿ ನೋಡೋಣ. ವೃಷಭ ರಾಶಿಗೆ ಪಂಚಮ ಅಧಿಪತಿ ಬುಧ. ಫೇಮಸ್ ಆಗೋಕೆ ಬುಧನಿಗೆ ಹೊಂದುವ ರತ್ನವಾದ ಎಮರೇಡ್ ಅಥವಾ ಪಚ್ಚೆಯನ್ನು ಧರಿಸಬೇಕು. ಪಂಚಮ ಅಧಿಪತಿಯಾದ ಬುಧ ಇವರಿಗೆ ದುಡ್ಡನ್ನು ಸಹ ತಂದುಕೊಡುತ್ತಾನೆ. ಹಾಗಾಗಿ ಇವರು ದುಡ್ಡು ಬರೋಕೆ ಪಚ್ಚೆ ಅಥವಾ ಎಮರೇಡ್ ಅನ್ನು ಧರಿಸುವುದು ಹಾಗೆ ಹಸಿರು ಬಣ್ಣದ ಬಟ್ಟೆಯನ್ನು ಧರಿಸುವುದು ಕೂಡ ತುಂಬ ಒಳ್ಳೆಯದು. ಇನ್ನು ಅದೃಷ್ಟ ಕುಲಾಯಿಸುವುದಕ್ಕೆ, ಉದ್ಯೋಗದಲ್ಲಿ ಪ್ರಮೋಷನ್ ಪಡೆಯುವುದಕ್ಕೆ, ಕೆಲಸವನ್ನು ಪಡೆಯುವುದಕ್ಕೆ ಇಂದ್ರನೀಲಮಣಿ ಅನ್ನೋದು ಸರಿಯಾದ ರತ್ನ. ಧೈರ್ಯ, ಸಾಹಸ, ಆತ್ಮವಿಶ್ವಾಸ ಹಾಗೆ ಸ್ವಯಂ ಸಾಧನೆಗೆ ಡೈಮಂಡ್ ಅಥವಾ ವಜ್ರವನ್ನು ಧರಿಸಬೇಕು. ಅಥವಾ ಅದರ ಬದಲಾಗಿ ಪಚ್ಚೆ, ಮಾಣಿಕ್ಯ ಈ ತರಹದ ವಜ್ರಗಳನ್ನು ಕೂಡ ಬಳಸಬಹುದು. ಬಿಳಿ ಬಣ್ಣದ ಬಟ್ಟೆಯನ್ನು ಧರಿಸುವುದರಿಂದ ಕೂಡ ಇದು ಸಾಧ್ಯವಾಗುತ್ತದೆ.
ಇನ್ನು ಈ ರಾಶಿಯವರು ಸರಸ್ವತಿ ಪೂಜೆಯನ್ನು ಮಾಡುವುದು ಅಥವಾ ಪ್ರಾರ್ಥನೆಯನ್ನು ಮಾಡುವುದು ತುಂಬಾ ಸೂಕ್ತ. ಶುಕ್ರವಾರವನ್ನು ಇಷ್ಟದ ದಿನವಾಗಿ ಮಾಡಿಕೊಳ್ಳಬಹುದು. ಮೊದಲೇ ಹೇಳಿದ ಹಾಗೆ ಈ ರಾಶಿಯ ಅಧಿಪತಿ ಶುಕ್ರ. ಹಾಗಾಗಿ ಶುಕ್ರ ಗ್ರಹಗಳಿಂದ ಉಂಟಾಗುವ ಸಮಸ್ಯೆಗಳಿಂದ ಮುಕ್ತಿ ಪಡೆಯುವುದಕ್ಕೆ ಔದುಂಬರ ಅಂದರೆ ಹತ್ತಿ ವೃಕ್ಷವನ್ನು ಪೂಜೆ ಮಾಡಬೇಕು. ಪ್ರತಿದಿನ ಹತ್ತಿ ಮರವನ್ನು ಪ್ರದಕ್ಷಿಣೆ ಹಾಕುವುದರಿಂದ ಶುಕ್ರ ಗ್ರಹಕ್ಕೆ ಸಂಬಂಧಪಟ್ಟ ಎಲ್ಲ ಸಮಸ್ಯೆಗಳು ಕೂಡ ದೂರವಾಗುತ್ತದೆ. ಹಾಗೆ ಉತ್ತಮ ಆರೋಗ್ಯವನ್ನು ಕೂಡ ನೀವು ಕಾಪಾಡಿಕೊಳ್ಳಬಹುದು. ಹತ್ತಿ ಅಥವಾ ಔದುಂಬರ ಹಾಗೆ ಕಮಲದ ಹೂವಿನ ಗಿಡವನ್ನು ಬೆಳೆಸೋದು ಕೂಡ ಈ ರಾಶಿಯವರಿಗೆ ಶುಭವನ್ನು ಉಂಟು ಮಾಡುತ್ತದೆ. ಇಂತಹ ಹೆಚ್ಚಿನ ಮಾಹಿತಿಗಳಿಗಾಗಿ ನಮ್ಮ ದೈವ ಮಾಹಿತಿ ಚಾನಲನ್ನು ನೋಡ್ತಾ ಇರಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತಷ್ಟು ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.